ಒಂದ್ಸಲ ಹೀಗೆ ಒಂದು ತಾಯಿ ತುಂಬಾ ಬಡ ಕುಟುಂಬ. ಆಕೆ ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ರಾತ್ರಿ ತನ್ನ ಮಕ್ಕಳಿಗೆ ಊಟವನ್ನ ತರಬೇಕಾಗಿತ್ತು. ಆಕೆ ಕೈಯಲ್ಲಿ ಊಟದ ಇಡ್ಲಿ ಕವರನ್ನ ಇಟ್ಕೊಂಡು ಬರ್ತಾಳೆ. ಆ ಬರುವಂತಹ ಸಂದರ್ಭದಲ್ಲಿ ದುರಾದೃಷ್ಟವಶಾತ್ ಒಂದು ಲಾರಿ ಡಿಕ್ಕಿ ಹೊಡೆಯುತ್ತೆ. ಆಕೆ ಆ ಸ್ಥಳದಲ್ಲೇ ಸಾವನ್ನಪ್ತಾಳೆ. ಅವ್ರನ್ನ ಕರ್ಕೊಂಡೋಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಹಾಕ್ತಾರೆ. ಅಲ್ಲಿ ಸತ್ತೋಗಿರ್ತಾಳೆ. ಎಲ್ಲ ಮಾಡುವಾಗ ನೇನು ನೋಡುವಾಗ ಮಕ್ಕಳನ್ನ ಕರ್ಕೊಂಡು ಅಕ್ಕಪಕ್ಕದ ಮನೆಯವರು ಬರ್ತಾರೆ. ಆಗ ಆಕೆಯ ಕೈಯಲ್ಲಿ ತನ್ನ ಮಗುವಿಗಾಗಿ ಮಕ್ಕಳಿಗಾಗಿ ಇಟ್ಟಿದ್ದಂತ ಆಹಾರದ ಪೊಟ್ಟಣ ಏನ್ ಮಾಡಿದ್ರು ಬಿಡಿಸಕ್ಕಾಗ್ತಾ ಇಲ್ಲ. ಆ ಕೈ ಗಟ್ಟಿಯಾಗಿ ಇಟ್ಕೊಂಡಿದ್ದಾಳೆ. ಅವರು ದಾದಿಯರು ನರ್ಸ್ಗಳು ಬಿಡಿಸ್ತಾರೆ, ಅದು ಬಿಡಿಸಕ್ ಆಗೋದಿಲ್ಲ. ತನ್ನ ಮಕ್ಕಳಿಗಿದ್ದಂತಹ ಪ್ರೀತಿ ನೋಡಿ, ಉಸಿರು ಬಿಟ್ಟರೂ ಕೂಡ ಆ ತಾಯಿ ತನ್ನ ಮಕ್ಕಳ ಪ್ರೀತಿಯನ್ನು ತೋರಿಸ್ತಾಳೆ. ಆ ಕೈ ಆ ಗಟ್ಟಿಯಾಗಿ ಆಹಾರದ ಪೊಟ್ಟಣವನ್ನ ಹಿಡಿದಿರುತ್ತೆ. ಆ ಇಹಲೋಕದ ತಾಯಂದಿರ ಕೈ ಮಕ್ಕಳನ್ನ ಪೋಷಿಸುವ ಕೈ ಆಗಿದೆ. ಅದೇ ರೀತಿ ನಮ್ಮ ಪರಲೋಕದ ನಮ್ಮ ಪ್ರಭು ಯೇಸುವಿನ ತಾಯಿಯ ಕೈ ಎಂತದಾಗಿರಬಹುದು, ಯಾವುದಾಗಿರಬಹುದು. ಮಾತೆ ಮರಿಯಳ ಕೈ ಪ್ರಾರ್ಥಿಸುವ ಕೈ, ಮಾತೆ ಮರಿಯಳ ಕೈ ಪ್ರೀತಿಸುವ ಕೈ, ಮಾತೆ ಮರಿಯಳ ಕೈ ಸೇವೆ ಮಾಡುವ ಕೈ, ಮಾತೆ ಮರಿಯಳ ಕೈ ನಮ್ಮನ್ನ ಕಷ್ಟದಲ್ಲಿರುವಾಗ ಮುನ್ನಡೆಸುವ ಕೈ, ಮಾತೆ ಮರಿಯಳ ಕೈ ನಮ್ಮ ಕುಟುಂಬಗಳನ್ನ ಕಾಪಾಡುವ ಕೈ, ಮಾತೆ ಮರಿಯಳ ಕೈ ನಮ್ಮನ್ನು ಆಶ್ರಯಿಸುವ ಕೈ, ಮಾತೆ ಮರಿಯಳ ಕೈ ನಮ್ಮನ್ನು ಸಾಕಿ ಸಲಹುವ ಕೈ, ಮಾತೆ ಮರಿಯಳ ಕೈ ಆಶೀರ್ವಾದದ ಕೈ, ಮಾತೆ ಮರಿಯಳ ಕೈ ಅನುಗ್ರಹದ ಕೈ, ಮಾತೆ ಮರಿಯಳ ಕೈ ಕೃಪೆಯ ಕೈ, ಮಾತೆ ಮರಿಯಳ ಕೈ ನಮ್ಮನ್ನು ಯೇಸುವಿನ ಹಾದಿಯಲ್ಲಿ ನಡೆಸುವ ಕೈ.